ಇಂಥ ಘಟನೆಗಳು ಪದೇ ಪದೇ ಆಗುತ್ತೆ. ಆದರೂ ಕೂಡ ಯಾಕೆ ಮೈ ಮರಿತಾರೋ ಗೊತ್ತಿಲ್ಲ, ಎಚ್ಚೆತ್ಕೊಳ್ಳೋದಿಲ್ಲ ಯಾಕೆ ಗೊತ್ತಿಲ್ಲ. ಸೊ ಸಿನಿಮಾದಲ್ಲಿ ಚಾನ್ಸ್ ಕೊಡಿಸೋದಾಗಿ ನಂಬಿಸಿ ವಂಚನೆಯನ್ನ ಮಾಡಿದ್ದಾರೆ. ನಿರ್ದೇಶಕನ ವಿರುದ್ಧ ಈಗ ಮಾಡೆಲ್ ದೂರನ್ನ ದಾಖಲು ಮಾಡಿದ್ದಾರೆ. ನಿರ್ದೇಶಕ ಸುರೇಶ್ ಕುಮಾರ್ ಹೆಸರಲ್ಲಿ ವಂಚನೆ ಆಗಿರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಸುರೇಶ್ ಕುಮಾರ್ ತಮಿಳು ಹಂಟರ್ ಮೂವಿಯ ನಿರ್ದೇಶಕ. ಆನ್ಲೈನ್ನಲ್ಲಿ 1,70,000 ಹಣವನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಇವ್ರ ಮೇಲಿದೆ. ಈಗ ಸುಬ್ರಹ್ಮಣ್ಯಪುರ ಠಾಣೆಯಲ್ಲಿ ದೂರನ್ನ ಈಗ ಮಾಡೆಲ್ ದಾಖಲಿಸಿದ್ದಾರೆ. ಇದು ಬರೀ ದೂರ ಅಥವಾ ಬೇರೆ ಏನಾದರೂ ಇದೆಯಾ ಈ ಪ್ರಕರಣದಲ್ಲಿ ಗೊತ್ತಿಲ್ಲ. ಆಳವಾಗಿ ಈಗ ತನಿಖೆಯನ್ನ ಮಾಡಬೇಕಾಗಿದೆ. ಸಿನಿಮಾದಲ್ಲಿ ಚಾನ್ಸ್ ಕೊಡಿಸೋದಾಗಿ ನಂಬಿಸಿ ವಂಚನೆ. ಸಿನಿಮಾದಲ್ಲಿ ಕೊಡಿಸೋದಾಗಿ ದುಡ್ಡನ್ನ ಇಸ್ಕೊಂಡ್ರ ನಿರ್ದೇಶಕ. ಓಕೆ, ಗೊತ್ತಿಲ್ಲ. ಈಗ ಸದ್ಯಕ್ಕೆ 1,70,000 ಹಣವನ್ನ ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನು ಒಬ್ಬ ಮಾಡೆಲ್ ಈಗ ದೂರನ್ನ ದಾಖಲು ಮಾಡಿದ್ದಾರೆ. ನಿರ್ದೇಶಕ ಸುರೇಶ್ ಕುಮಾರ್ ಅವರ ಹೆಸರಿನಲ್ಲಿ ಈ ರೀತಿಯಾಗಿ ವಂಚನೆ ಆಗಿದೆ ಅನ್ನೋದು ಅವರ ಆರೋಪ. ನನ್ನ ಸಹೋದ್ಯೋಗಿ ನಾಗೇಶ್ನಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ನಾಗೇಶ್, ಏನಿದೆ ಈ ಪ್ರಕರಣದ ಬಗ್ಗೆ ಮತ್ತಷ್ಟು ಡೀಟೇಲ್ ಆಗಿ ಏನು ಮಾಹಿತಿ ಕೊಡಬಹುದು? ಅರುಣ್, ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮಾಡೆಲ್ ಒಬ್ಬರಿಗೆ ವಂಚನೆ ಮಾಡಿದ್ದಾರೆ ಅನ್ನುವಂಥ ವಿಚಾರವು ಕೂಡ ಗೊತ್ತಾಗ್ತಿರುವಂಥದ್ದು. ಬಹಳ ಪ್ರಮುಖವಾಗಿ ತಮಿಳು ಹಂಟರ್ ಮೂವಿ ನಿರ್ದೇಶಕರಾಗಿರುವಂಥ ಸುರೇಶ್ ಅವರ ಹೆಸರಲ್ಲಿ ಮಾಡೆಲ್ ಒಬ್ಬರಿಗೆ ಹಣ ಪಡೆದು ವಂಚನೆ ಮಾಡಿದ್ದಾರೆ ಅನ್ನುವಂಥದ್ರ ಬಗ್ಗೆ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ನೊಂದ ಯುವತಿ ಏನಿದ್ದಾರೆ ಅವರು ದೂರನ್ನು ಕೊಟ್ಟಿರುವಂಥದ್ದು. ಘಟನೆ ಸಂಬಂಧಪಟ್ಟಂತೆ ಈಗಾಗಲೇ FIR ಮಾಡಿಸ್ಕೊಂಡಿರುವಂಥ ಪೊಲೀಸರು ಯಾರು ಆತ ಅನ್ನುವಂಥದ್ದನ್ನು ಕೂಡ ಹುಡುಕುವ ಕೆಲಸಕ್ಕೆ ಮಾಡ್ತಿರುವಂಥದ್ದು. ಆರಂಭದಲ್ಲಿ ಆನ್ಲೈನ್ನಲ್ಲಿ ಅವರೊಂದು ಆ್ಯಡ್ ಕೊಟ್ಟಿರ್ತಾರೆ. ಆ್ಯಡನ್ನು ನೋಡಿದಂಥ ಮಾಡೆಲ್ ಆ ನಂಬರ್ಗೆ ಕರೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ನಿಮಗೆ ಫಿಲಮಲ್ಲಿ ಚಾನ್ಸನ್ನು ಕೊಡ್ತೀವಿ ಅಂಥೇಳಿ ಆನ್ಲೈನಲ್ಲಿ ಆಡಿಷನ್ ಮಾಡ್ಕೊಳ್ತಾರೆ. ಆಡಿಷನ್ ಆದ ಬಳಿಕ ಆಕೆ ಬಳಿ ನೀವು ಶೂಟಿಂಗ್ಗೆ ಬರಬೇಕು, ಹಾಗಾಗಿ ನಿಮ್ಮ ತಂದೆ ಮತ್ತು ನಿಮ್ಮ ಪಾಸ್ಪೋರ್ಟ್ಗಳನ್ನು ಮಾಡಿಸ್ಬೇಕು ಅಂಥೇಳಿ ಹಂತವಾಗಿ ಅವರ ಬಳಿ ಸುಮಾರು 1,70,000 ಹಣ ಪಡೆದುಕೊಂಡಿದ್ದಾರೆ. ಮತ್ತೆ ಹಣಕ್ಕೆ ಡಿಮ್ಯಾಂಡ್ ಮಾಡಿದಂಥ ಸಂದರ್ಭದಲ್ಲಿ ಮಾಡೆಲ್ ನಂದಿತಾ ಶೆಟ್ಟಿ ಅವರಿಗೆ ಅನುಮಾನ ಬರುತ್ತೆ. ಆ ಕಾರಣಕ್ಕಾಗಿ ಕ್ರಾಸ್ ಚೆಕ್ ಮಾಡಿದಂಥ ಸಂದರ್ಭದಲ್ಲಿ ನಾನೆಲ್ಲ ಒಂದು ಕಡೆ ವಂಚನೆ ಆಗಿದ್ದೇನೆ ಅನ್ನುವಂಥ ವಿಚಾರ ಗೊತ್ತಾಗುತ್ತೆ. ಆ ಕೂಡಲೇ ಮಾಡೆಲ್ ಹೋಗಿ ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಮಾಡ್ತಿರುವಂಥದ್ದು. ಅರುಣ್. ಓಕೆ ನಾಗೇಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.